ಫಾರೆಸ್ಟ್ ಅಲ್ಲಿ ಆನೆ ತಪ್ಪಿಸ್ಕೊಂಡಿದೆ ಅಂತ ಸಾಕಷ್ಟು ಜನ ಮಾತಾಡ್ತಾ ಇದ್ದಾರೆ. ಮರ್ಯಾದೆ ಕೂಡ ಬೇಡವಾ? ನಮಸ್ಕಾರ ಗುರು, ಎಲ್ರು ಹೆಂಗಿದ್ದೀರ? ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರ ಅನ್ಕೊಂಡಿದ್ದೀನಿ. ಇವತ್ತು ಒಳ್ಳೊಳ್ಳೆ ಫನ್ನಿ ವಿಡಿಯೋ ತಗೊಂಬಂದಿನಿ, ನೋಡಿ ಎಂಜಾಯ್ ಮಾಡಿ. ನಿಮ್ ಜೊತೆ ನಾನು ಕೂಡ ಎಂಜಾಯ್ ಮಾಡ್ತೀನಿ. ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಫಾರೆಸ್ಟ್ ಅಲ್ಲಿ ಆನೆ ತಪ್ಪಿಸ್ಕೊಂಡಿದೆ ಅಂತ ಸಾಕಷ್ಟು ಜನ ಮಾತಾಡ್ತಾ ಇದ್ದಾರೆ. ಅಲರ್ಟ್ ಆಗಿ ಜೀಪ್ ತಗೊಳ್ಳಿ, ಆನೆ ಬಂದವಂತೆ. ಮಾಹಿತಿ ಯಾರು ಕೊಟ್ರು ಅವ್ರಿಗೆ? ನಮ್ ರಕ್ಷಕ್ ಬುಲೆಟ್ ಅವ್ರು ಕೊಟ್ಟಿದ್ದು. ಆದ್ರೆ ಅವ್ರಿಗೇನ್ ಗೊತ್ತು? ಅವ್ರಿಗೆಲ್ಲ ಗೊತ್ತು. ಫಾರೆಸ್ಟ್ ಅವ್ರ ಆನೆನ ಬಿಟ್ಟಿದ್ದು. ಓ, ಫಾರೆಸ್ಟ್ ಅವರೇ ಬಿಟ್ಟಿದ್ದ? ಯಾವನ್ ಕೊಟ್ಟರು ಮಾಹಿತಿನ? ಮಾಹಿತಿ ಹೆಂಗ್ ಸಿಕ್ತವ್ರಿಗೆ? ನೋ, ಯಾವನ್ ಗಿವನ್ ಅಂತೀಯಲ್ಲೋ ಮಾವ. ನಮ್ ರಕ್ಷಕ್ ಬುಲೆಟ್ ಅದು, ಸ್ವಲ್ಪ ಮರ್ಯಾದೆ ಕೊಡು. ಮರ್ಯಾದೆ ಕೂಡ ಬೇಡವಾ? ಪಾರ್ಟಿ ಬೇಡವಾ? ಮತ್ತೆ ಇನ್ನೇನ್ ಬೇಕು? ಆನೆ ಬಂದವಂತಿರೋ, ಹಾಲ್ ಕರ್ಕ ಬರಕ್ ಕಳಿಸಿ, ನಾನೇ ಮಾಡ್ಕೊಡ್ತೀನಿ. ಒಂದ್ 5 ನಿಮಿಷ ಟೀ ಮಾಡ್ಕೊಡ್ ಬರಲ್ಲ? ಇದೆಲ್ಲ ಮಾಡಕ್ಕಾಗಲ್ಲ, ನಮ್ ಬಾಸ್ ಪರ್ಮಿಷನ್ ಬೇಕು. ಬಾಸ್ ಕಾಚ ಬದಲಾಗಿದ್ಯಾ ಬಾಸ್? ನಂಗೆ ಹೇಳಲೇ ಇಲ್ಲ ಈ ಮ್ಯಾಟ್ರು. ಇವ್ರಿಗೆಲ್ಲ ಕಾಚ ಇರ್ಲಿಲ್ಲ ರೀ. ನೀವ್ ಯಾವಾಗ ನೋಡಿದ್ರಿ? ಕಾಚ ಹಾಕ್ತು. ಎಷ್ಟು ರೂಪಾಯಿ ಒಂದ್ ಕಾಚ? ನಾಲ್ಕು ಕಾಣಿ ಒಂದ್ ಕಾಚ. ಹಂಗಾರೆ ಇವ್ರಿಗೆ ಕಾಚ ಇರ್ಲಿಲ್ಲ. ನೀವು ಕಾಚ ಕೊಡ್ಸಕ್ಕಿಂತ ಮುಂಚೆ ಇವ್ರು ಹೆಂಗ್ ಓಡಾಡ್ತಿದ್ರು? ಎಲ್ಲ ಬಿಚ್ಕೊಂಡು ಓಡಾಡ್ತಿದ್ರು. ಸಕ್ಕತ್ತಾಗಿದೆ ಇವರು, ಮಸ್ತ್. ಓ ಆಯ್ತು. ನಿಮ್ಗೆ ಸರ್ ಮದ್ವೆ ಆಗಿದೆಯಾ? ಓ ಮದುವೆ ಆಗಿದೆ ಸರ್, ಮದುವೆ ಆಗಿದೆ ಅಕ್ಕ. ಯಾರಿಗೆ? ನನಗೆ ಮದುವೆ ಆಗಿದೆ. ಹೌದಾ? ನಿಮ್ಮ ಹೆಂಗಸ್ರಿಗೆ ಮದುವೆ ಆಗಿದೆ. ಅವ್ರಿಗೂ ಮದ್ವೆ ಆಗಿದ್ಯಾ? ನಿಮ್ಗೆ ಜನ ಮಕ್ಕಳು ಸರ್? ನಮ್ಗೆ ಇಬ್ರು, ಒಂದ್ ಹೆಣ್ಣು ಒಂದ್ ಗಂಡು. ನಿಮ್ ಹೆಂಗಸ್ರಿಗೆ? ಅವ್ರಿಗೂ ಒಂದ್ ಹೆಣ್ಣು ಗಂಡು. ಒಟ್ಟು 4 ಜನನಾ? ಓ ಇಲ್ಲ ಇಲ್ಲ, ಎಲ್ಲರಿಗೂ ಒಂದ್ ಇಬ್ರಿಂದ ಒಂದ್ ಹೆಣ್ಣು ಒಂದ್ ಗಂಡು. ಅಲ್ಲ ಸರ್, ನಾನ್ ಕೇಳ್ತಿರೋದ್ ಏನ್ ಗೊತ್ತಾ ಪ್ರಶ್ನೆ? ಓ ನಿಮ್ಗೆ ಮದ್ವೆ ಆಗಿದೆಯಲ್ಲ, ನಿಮ್ಗೆ ಎಷ್ಟು ಜನ ಮಕ್ಕಳು ಅಂದೆ ಅಷ್ಟೇ ನಾನು. ಒಂದ್ ಹೆಣ್ಣು ಒಂದ್ ಗಂಡು. ಅದಕ್ಕಿಂತ ದೊಡ್ಡರೊಬ್ರು ಒಂದ್ 11-12 ತಿಂಗಳು ಮಗ ತೀರೋಗ್ಬಿಟ್ರು, ಗಂಡು ಮಗ. ಸಾರಿ ಎಸ್ಟಿಮ್ಲಿ ಸಾರಿ ಸರ್, ಬೇಜಾರ್ ಮಾಡ್ಕೊಂಬೇಡಿ. ಹಲೋ ಸರ್, ನಿಮ್ಗೇನೆ 12B ಬಸ್ ಬರ್ತದ ಇಲ್ಲಿ? ಬರ್ತದ? ಹಿಂಗೆ ಸರ್, ರಶ್ ಇರ್ತದ? ಹತ್ರ 20 ರೂಪಾಯಿ ಇದೆ, ಚೇಂಜ್ ಕೊಡ್ತಾ ಇರ್ತಾರೆ ಕಂಡಕ್ಟ್ರು. 5 minutes later. ಸರ್ ಇಷ್ಟೊತ್ತಾಯ್ತು, ಇನ್ನ ಬಸ್ಸೇ ಬಂದಿಲ್ವಲ್ಲ ಸರ್? ಹೋಗೈತೆ ಬಸ್ಸು. ಆರಾಮಾಗಿ ವಿಮಲ್ ತಿನ್ನಕ್ಕೂ ಬಿಡಲ್ಲ ಅಂತೆಲ್ಲ ಲೇ. ನಮಗೆ ಎಲ್ಲಿಂದ ಬರ್ತೀರ ಲೇ? ಬಸ್ಸು ಬರಲ್ಲ ಇಲ್ಲಿ, ಸೊಳ್ಳೆನೂ ಬರಲ್ಲ. ಹೋಗ ರೈಟ್ ಹೇಳ, ಇಲ್ಲಿ ಬಸ್ಸು ಗಿಸ್ ಯಾವ್ದು ಬರಲ್ಲ. ಹೋಗ ಮಕ ನೋಡ. ಯಾರು ನನ್ನನ್ನು ಕಣ್ಣಲ್ಲಿ ಕಣ್ಣಿಟ್ಟು ನೋಡಂಗಿಲ್ಲ. ಮತ್ತೇನ್ ನೋಡು ಮಾತಾಡ್ಬೇಕು. ಈಗ ಒಂದು ರೈಲು 70 ಕಿಲೋಮೀಟರ್ ಸ್ಪೀಡ್ನ ಹಿಂಗ್ ಹೋಗ್ತದೆ, ಗಾಳಿ 60 ಕಿಲೋಮೀಟರ್ ಸ್ಪೀಡ್ನ ಹಿಂಗ್ ಬಿಸ್ತದೆ, ಚಕ್ರ 90 ಡಿಗ್ರಿ ಹಿಂಗ್ ತಿರುಗ್ತದೆ. 90 ಡಿಗ್ರಿ, 70, 80, 90. ಹಾ, ಈಗ ಹೇಳು, ಡ್ರೈವರ್ನ ಮನೆಯಾಗ ಸಾರಿಗೆ ಅಂತ ಮಾಡ್ಯಾರ ಹೇಳು. ಡ್ರೈವರ್ ಮನೆ ಸಾರಿಗೆ ಅಂತ ಮಾಡೋಣ ಹೇಳಿ, ಹೆಂಗ್ ಗೊತ್ತಾಗ್ತದೆ? ಬೇಕತ್ತದೆ. ಸಾಕು, ಇವತ್ತಿಗೆ ಸಾಕಾಗಿತ್ತು. ಬೇಕು 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 ಬೇಕು. ಆಕ್ಷನ್ ಅದ ಹೇಳು. ಎಲ್ಲದ್ಯಾ ಇದು ಎಕ್ಸ್. ಅಯ್ಯೋ ಇಲ್ಲದೆ ವಿಚಾರ ಇದೆಯಲ್ಲ ಮಾರ, ನೀನು ಹೇಳಾಕ್ಬೇಕ ಹಿಂಗ್ ಗೊತ್ತಾದ ಕೂಡ ಬೇಜ ಮಾಡ್ಕೊಂಡ್ ಹೋಗ್ತಾ. ಇದು ರಾಶಿ ಪುರುಷ. ಇದು ನಾವಲ್ಲಿ ನೀವು ತಗೋದು. ಇದೆಂತಲ್ಲ, ಸಿಂಪಲ್. 50 ಡಜನ್ ಬಾಳೆಹಣ್ಣು 150 ರೂಪಾಯಿಗೆ ತಗೊಂಡಾರಂತೆ.
ನೀನು ಹಚ್ಕೊಟ್ನ 150 ರೂಪಾಯಿ 50 ಡಜನ್ ಬಾಳೆಹಣ್ಣು. ಅದು ನಾನ ರಶ್ಮಿ ತಗೊಂಡಿದೆ. ಓದ್ಕಾಯಿದ್ರೆ ಹುಡುಗಿಯರ ಬೈನಿಗೆ ತಿರುಗ್ತಾ ನೀನು. ಈಗ ಮತ್ತೊಂದು ಪ್ರಶ್ನೆ ಕೇಳ್ತೇನೆ ನಿಂಗೆ, ಹೇಳಲಿಲ್ಲ ಅನ್ಕ ನೀನು ಕಿವ್ಯಾಗಿದ್ದು ಹಾಕೊಂಡು ತೂತು ಮಾಡ್ತೇನೆ ನಾನು. ತಿರುಗೋಮೀಟ್ರ್ ತಗೊಂಡು ಕೇಳ್ತೇ ತಡಿ ನಿಂಗೆ. ಟ್ರಿಗ್ನೋಮೆಟ್ರಿ ಇದು ನಿಂದೇನಾ ನಡಿ ಒಳಗ. ಯಪ್ಪ ನೀ ಸತ್ತಿ ಎಲ್ಲಿ ಬಾಣ ಬಿಡ್ಬೇಕಲ್ ಬಿಡಪ್ಪ, ಹೋಗು. ಎಲ್ಲಿ ಮನ್ಯಾಗ ಅಲ್ಲಿ ಬಿಡು, ಮಕ್ಳು ಹೊಡ್ತಾವು, ಹೋಗು. ಸಣ್ಣ ಬಿಲ್ಲು ಬಾಣ ಎಲ್ಲಿ ಬಿಡಕ್ ಬಿಟ್ಟು ಇಲ್ಲಿ ಯಪ್ಪ ಯಾರ ಹೊಲ ಯಾರ. ನನ್ ಫ್ರೆಂಡ್ ಮ್ಯಾರೇಜ್ ಬ್ರೋಕರ್ ಜೊತೆ ಹುಡ್ಗಿ ನೋಡೋಕೆ ಹೋದಾಗ ಬ್ರೋಕರ್ ಕೊಡೋ ಬಿಲ್ಡಪ್. ಅವರು ಸಾಮಾನ್ಯ ಮನೋವೈದ್ಯರಲ್ಲ, ಅಮೆರಿಕಾದಲ್ಲಿ ಓದಿ ಚಿನ್ನದ ಪದಕ ಪಡೆದವರು. ಅಷ್ಟೇ ಅಲ್ಲ, ವಿಶ್ವದಲ್ಲೇ ಪ್ರಖ್ಯಾತರಾದ ಮನೋರೋಗ ತಜ್ಞ ಬ್ರಾಡ್ಲೆ ಅವರ ಮೊದಲನೇ ಶಿಷ್ಯ. ಆಪರೇಷನ್ ಸಕ್ಸಸ್ ಆಯ್ತಲ್ವಾ, ನಮ್ಗೋಸ್ಕರ ನೀವೇನ್ ಮಾಡ್ತೀರಾ? ಮೇಡಮ್, ನಾನು ಮಶಾನದಲ್ಲಿ ಗುಂಡಿ ತೆಗಿತೀನಿ ಮೇಡಮ್. ನಿಮ್ಗೋಸ್ಕರ ನಾನು ಒಂದು ಫ್ರೀ ಗುಂಡಿ ತೆಗೆದ್ಬಿಡ್ತೀನಿ ಮೇಡಮ್. ಫ್ರೀ 3 ಅಡಿ 6 ಅಡಿ ಜಾಗ. ಏನ್ ಅನ್ಬೋಸದು? ಶಾಪುರ 50 ರೋಡಿಗೆ ಹೋಗೋ ಡ್ರೈವರ್ಗಳು ಮುಚ್ಚಿ ನೋಡಲ್ಲ ನಿನಗ. ನಿನಗ ಅನ್ಬೋಸ್ತಾರ? ಏ ನಿಮ್ಮ ಅವನು ನಡಿ. ಸೋನಗೌಡ, ನಾನು ಯೂಟ್ಯೂಬ್ನಿಂದ ತಿಂಗಳಿಗೆ 50,000 ದುಡಿಯುತ್ತಿದ್ದೇನೆ. ಇದನ್ನ ಬಿಟ್ಟು ಹೊರಗಡೆ ಹೋಗಿ ದುಡಿದರೆ ಇನ್ನೂ 10-20 ಸಾವಿರ ಎಕ್ಸ್ಟ್ರಾ ದುಡಿತೇನೆ ಎಂದು ಸೋನಗೌಡ ಹೇಳಿದ್ದಾರೆ. 56,000 ತಿಂಗಳಿಗೆ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡ್ಕೊಂಡು, ಸಬ್ಸ್ಕ್ರೈಬ್ ಮಾಡ್ಕೊಂಡು, ಬೆಲ್ ಐಕನ್ ಕ್ಲಿಕ್ ಮಾಡ್ಕೊಳ್ಳಿ. ಮತ್ತೊಂದು ಸಿಗ್ತೀನಿ. ಅಲ್ಲಿವರೆಗೂ ಬಾಯ್, ನಮಸ್ಕಾರ.